ವೆಲ್ಕಮ್ ಬ್ಯಾಕ್. ಹಿಂದೂಗಳ ಪವಿತ್ರ ಸ್ಥಳಗಳಲ್ಲಿ ಅಂಜನಾದ್ರಿ ಬೆಟ್ಟವೂ ಕೂಡ ಒಂದು. ನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡಿತಾರೆ. ಆಂಜನೇಯನಿಗೆ ಪೂಜೆ ಸಲ್ಲಿಸುವ ಅರ್ಚಕರಿಗೆ ಸರ್ಕಾರವೇ ಕಿರುಕುಳ ನೀಡ್ತಾ ಇರೋ ಆರೋಪ ಈಗ ಕೇಳಿ ಬಂದಿದೆ. ಹತ್ತು ವರ್ಷದಿಂದ ಅಂಜನಾದ್ರಿಗೆ ಒಬ್ಬರೇ ಪೂಜಾರಿ. ಅರ್ಚಕರಿಗೆ ಅಧಿಕಾರಿಗಳಿಂದ ಕಿರುಕುಳದ ಆರೋಪ. ಅಂಜನಾದ್ರಿ ಪರ್ವತ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿರುವ ಅಂಜನಾದ್ರಿ ಪರ್ವತ ತುಂಬಾನೇ ಪ್ರಸಿದ್ಧಿ ಹೊಂದಿದೆ. ಈ ಅಂಜನಾದ್ರಿ ಪರ್ವತ ಬೆಳಕಿಗೆ ಬಂದು 10 ವರ್ಷವಾಗ್ತಾ ಬಂದರು. ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದುದು ಒಬ್ರೆ. ಆದ್ರೀಗ ಅವರ ಕಾರ್ಯಕ್ಕೆ ಸರ್ಕಾರ ಕೊಕ್ಕೆ ಹಾಕಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಳೆದ 10 ವರ್ಷಗಳಿಂದ ವಿದ್ಯಾದಾಸ ಬಾಬಾ ಎಂಬುವರೇ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ 2018ರಲ್ಲಿ ಸರ್ಕಾರ ಈ ದೇವಾಲಯವನ್ನ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ. ಹೀಗಾಗಿ ಸರ್ಕಾರದ ವಶದಲ್ಲಿರೋ ಈ ದೇವಸ್ಥಾನದ ಮೂಲ ಅರ್ಚಕರನ್ನ ಅಧಿಕಾರಿಗಳು ಕೀಳಾಗಿ ನಡೆಸಿಕೊಳ್ಳುತ್ತಿದ್ದಾರಂತೆ. ಪೂಜೆಗೆ ಅವಕಾಶ ಕೊಡ್ತಿಲ್ಲ ಅಂತ ಧಾರವಾಡ ಹೈಕೋರ್ಟ್ ಮೂಲಕ ಪೂಜೆಗೆ ಅವಕಾಶವನ್ನ ಪಡೆದಿದ್ರು. ಆದರೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಬಾಬಾ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರಂತೆ. ಇದರಿಂದ ಹೈಕೋರ್ಟ್ ಆದೇಶ ಉಲ್ಲಂಘಿಸುತ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆರ್ಡರ್ ಆಗಿದೆ ಅಂದ್ರೆ, ಬಾಬಾಜಿ ಅವರಿಗೆ ಪ್ರೀಸ್ಟ್ ಅಂದ್ರೆ ಅರ್ಚಕ ಡ್ಯೂಟೀಸ್ ಕೆಲಸಗಳನ್ನು ಮಾಡಕ್ಕೆ ಅವರಿಗೆ ಅಧಿಕಾರ ಇದೆ. ಅದಾದ ನಂತರ ಅವರಿಗೆ ಅಲ್ಲಿ ಒಂದು ಸಿಂಗಲ್ ರೂಮ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸಿಂಗಲ್ ರೂಮ್ ನಲ್ಲಿ ಎಲ್ಲಾ ಬೇಸಿಕ್ ಅಮ್ಯುನಿಟೀಸ್ ಫೆಸಿಲಿಟೀಸ್ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಇಂದು ಆದೇಶ ಆಗಿದೆ. ಮೇ 27ರಂದು ಹೈಕೋರ್ಟ್ ಆದೇಶ ಪಾಲನೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದರೆ ದೇವಸ್ಥಾನದ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಹಾಗೂ ಜಿಲ್ಲಾಡಳಿತ ಮಾತ್ರ ಮೂಲ ಅರ್ಚಕ ವಿದ್ಯಾದಾಸ್ಗೆ ಸಹಕಾರ ನೀಡುತ್ತಿಲ್ವಂತೆ. ಅಷ್ಟೇ ಅಲ್ಲ, ವಿದ್ಯಾದಾಸ್ ಬಾಬಾರನ್ನ ಹೊರಹಾಕಲು ಹುನ್ನಾರ ನಡೆಸಿದ್ದಾರೆ ಅಂತ ಬಾಬಾ ಆರೋಪಿಸಿದ್ದಾರೆ. टेंपल होगी वो होगा एमएलए प्रकाश राव बंदे एग्जीक्यूटिव ऑफिसर हुलगी अम्मा बंदे दौर्जन्य मारी ब्यारे पुजारी जते पूजा मारबेक नान अवकाश ಕೊಡ್ತಾ ಇಲ್ಲ. कोड़ा प्रकाश राव ये नान ಎಷ್ಟು ऑर्डर देखा ऐसा सुप्रीम कोर्ट का. सुप्रीम कोर्ट ಏನಾಯ್ತು, सुप्रीम कोर्ट अवहेलना ಮಾಡಿ गलत शब्द का प्रयोग किया उन्होंने. ವಿವಾದದಿಂದ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆ ಮಾಡಲು ಅರ್ಚಕರಿಲ್ಲ. ಅರ್ಚಕರ ಸಮಸ್ಯೆಗೆ ಪರಿಹಾರ ಹುಡುಕುವ ಬದಲು ಸರ್ಕಾರ ಹುಂಡಿ ಹಣದ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ವೆಲ್ಕಮ್ ಬ್ಯಾಕ್. ಹಿಂದೂಗಳ ಪವಿತ್ರ ಸ್ಥಳಗಳಲ್ಲಿ ಅಂಜನಾದ್ರಿ ಬೆಟ್ಟವೂ ಕೂಡ ಒಂದು. ನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡಿತಾರೆ. ಆಂಜನೇಯನಿಗೆ ಪೂಜೆ ಸಲ್ಲಿಸುವ ಅರ್ಚಕರಿಗೆ ಸರ್ಕಾರವೇ ಕಿರುಕುಳ ನೀಡ್ತಾ ಇರೋ ಆರೋಪ ಈಗ ಕೇಳಿ ಬಂದಿದೆ. ಹತ್ತು ವರ್ಷದಿಂದ ಅಂಜನಾದ್ರಿಗೆ ಒಬ್ಬರೇ ಪೂಜಾರಿ. ಅರ್ಚಕರಿಗೆ ಅಧಿಕಾರಿಗಳಿಂದ ಕಿರುಕುಳದ ಆರೋಪ. ಅಂಜನಾದ್ರಿ ಪರ್ವತ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿರುವ ಅಂಜನಾದ್ರಿ ಪರ್ವತ ತುಂಬಾನೇ ಪ್ರಸಿದ್ಧಿ ಹೊಂದಿದೆ. ಈ ಅಂಜನಾದ್ರಿ ಪರ್ವತ ಬೆಳಕಿಗೆ ಬಂದು 10 ವರ್ಷವಾಗ್ತಾ ಬಂದರು. ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದುದು ಒಬ್ರೆ. ಆದ್ರೀಗ ಅವರ ಕಾರ್ಯಕ್ಕೆ ಸರ್ಕಾರ ಕೊಕ್ಕೆ ಹಾಕಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಳೆದ 10 ವರ್ಷಗಳಿಂದ ವಿದ್ಯಾದಾಸ ಬಾಬಾ ಎಂಬುವರೇ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ 2018ರಲ್ಲಿ ಸರ್ಕಾರ ಈ ದೇವಾಲಯವನ್ನ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ. ಹೀಗಾಗಿ ಸರ್ಕಾರದ ವಶದಲ್ಲಿರೋ ಈ ದೇವಸ್ಥಾನದ ಮೂಲ ಅರ್ಚಕರನ್ನ ಅಧಿಕಾರಿಗಳು ಕೀಳಾಗಿ ನಡೆಸಿಕೊಳ್ಳುತ್ತಿದ್ದಾರಂತೆ. ಪೂಜೆಗೆ ಅವಕಾಶ ಕೊಡ್ತಿಲ್ಲ ಅಂತ ಧಾರವಾಡ ಹೈಕೋರ್ಟ್ ಮೂಲಕ ಪೂಜೆಗೆ ಅವಕಾಶವನ್ನ ಪಡೆದಿದ್ರು. ಆದರೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಬಾಬಾ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರಂತೆ. ಇದರಿಂದ ಹೈಕೋರ್ಟ್ ಆದೇಶ ಉಲ್ಲಂಘಿಸುತ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆರ್ಡರ್ ಆಗಿದೆ ಅಂದ್ರೆ, ಬಾಬಾಜಿ ಅವರಿಗೆ ಪ್ರೀಸ್ಟ್ ಅಂದ್ರೆ ಅರ್ಚಕ ಡ್ಯೂಟೀಸ್ ಕೆಲಸಗಳನ್ನು ಮಾಡಕ್ಕೆ ಅವರಿಗೆ ಅಧಿಕಾರ ಇದೆ. ಅದಾದ ನಂತರ ಅವರಿಗೆ ಅಲ್ಲಿ ಒಂದು ಸಿಂಗಲ್ ರೂಮ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸಿಂಗಲ್ ರೂಮ್ ನಲ್ಲಿ ಎಲ್ಲಾ ಬೇಸಿಕ್ ಅಮ್ಯುನಿಟೀಸ್ ಫೆಸಿಲಿಟೀಸ್ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಇಂದು ಆದೇಶ ಆಗಿದೆ.
ಮೇ 27ರಂದು ಹೈಕೋರ್ಟ್ ಆದೇಶ ಪಾಲನೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದರೆ ದೇವಸ್ಥಾನದ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಹಾಗೂ ಜಿಲ್ಲಾಡಳಿತ ಮಾತ್ರ ಮೂಲ ಅರ್ಚಕ ವಿದ್ಯಾದಾಸ್ಗೆ ಸಹಕಾರ ನೀಡುತ್ತಿಲ್ವಂತೆ. ಅಷ್ಟೇ ಅಲ್ಲ, ವಿದ್ಯಾದಾಸ್ ಬಾಬಾರನ್ನ ಹೊರಹಾಕಲು ಹುನ್ನಾರ ನಡೆಸಿದ್ದಾರೆ ಅಂತ ಬಾಬಾ ಆರೋಪಿಸಿದ್ದಾರೆ. टेम्पल होगी वो होगा एमएलए प्रकाश राव बंदे एग्जीक्यूटिव ऑफिसर हुलगी अम्मा मंदे दौर्जन्य मारी ब्यारे पुजारी जते पूजा मारबेक नान अवकाश ಕೊಡ್ತಾ ಇಲ್ಲ कोड़ा इला प्रकाश राव ये नान ಎಷ್ಟು ऑर्डर देखा ऐसा सुप्रीम कोर्ट का सुप्रीम कोर्ट ಏನಾಯ್ತು सुप्रीम कोर्ट अवहेलना मारी गलत शब्द का प्रयोग किया उन्होंने. ವಿವಾದದಿಂದ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆ ಮಾಡಲು ಅರ್ಚಕರಿಲ್ಲ. ಅರ್ಚಕರ ಸಮಸ್ಯೆಗೆ ಪರಿಹಾರ ಹುಡುಕುವ ಬದಲು ಸರ್ಕಾರ ಹುಂಡಿ ಹಣದ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ವೆಲ್ಕಮ್ ಬ್ಯಾಕ್. ಹಿಂದೂಗಳ ಪವಿತ್ರ ಸ್ಥಳಗಳಲ್ಲಿ ಅಂಜನಾದ್ರಿ ಬೆಟ್ಟವೂ ಕೂಡ ಒಂದು. ನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡಿತಾರೆ. ಆಂಜನೇಯನಿಗೆ ಪೂಜೆ ಸಲ್ಲಿಸುವ ಅರ್ಚಕರಿಗೆ ಸರ್ಕಾರವೇ ಕಿರುಕುಳ ನೀಡ್ತಾ ಇರೋ ಆರೋಪ ಈಗ ಕೇಳಿ ಬಂದಿದೆ. ವರ್ಷದಿಂದ ಅಂಜನಾದ್ರಿಗೆ ಒಬ್ಬರೇ ಪೂಜಾರಿ. ಅರ್ಚಕರಿಗೆ ಅಧಿಕಾರಿಗಳಿಂದ ಕಿರುಕುಳದ ಆರೋಪ. ಅಂಜನಾದ್ರಿ ಪರ್ವತ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿರುವ ಅಂಜನಾದ್ರಿ ಪರ್ವತ ತುಂಬಾನೇ ಪ್ರಸಿದ್ಧಿ ಹೊಂದಿದೆ. ಈ ಅಂಜನಾದ್ರಿ ಪರ್ವತ ಬೆಳಕಿಗೆ ಬಂದು 10 ವರ್ಷವಾಗ್ತಾ ಬಂದರು. ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದುದು ಒಬ್ರೇ. ಆದ್ರೀಗ ಅವರ ಕಾರ್ಯಕ್ಕೆ ಸರ್ಕಾರ ಕೊಕ್ಕೆ ಹಾಕಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಳೆದ 10 ವರ್ಷಗಳಿಂದ ವಿದ್ಯಾದಾಸ ಬಾಬಾ ಎಂಬುವರೇ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ 2018ರಲ್ಲಿ ಸರ್ಕಾರ ಈ ದೇವಾಲಯವನ್ನ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ. ಹೀಗಾಗಿ ಸರ್ಕಾರದ ವಶದಲ್ಲಿರೋ ಈ ದೇವಸ್ಥಾನದ ಮೂಲ ಅರ್ಚಕರನ್ನ ಅಧಿಕಾರಿಗಳು ಕೀಳಾಗಿ ನಡೆಸಿಕೊಳ್ಳುತ್ತಿದ್ದಾರಂತೆ. ಪೂಜೆಗೆ ಅವಕಾಶ ಕೊಡ್ತಿಲ್ಲ ಅಂತ ಧಾರವಾಡ ಹೈಕೋರ್ಟ್ ಮೂಲಕ ಪೂಜೆಗೆ ಅವಕಾಶವನ್ನ ಪಡೆದಿದ್ರು. ಆದರೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಬಾಬಾ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರಂತೆ. ಇದರಿಂದ ಹೈಕೋರ್ಟ್ ಆದೇಶ ಉಲ್ಲಂಘಿಸುತ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆರ್ಡರ್ ಆಗಿದೆ ಅಂದ್ರೆ, ಬಾಬಾಜಿ ಅವರಿಗೆ ಪ್ರೀಸ್ಟ್ ಅಂದ್ರೆ ಅರ್ಚಕ ಡ್ಯೂಟೀಸ್ ಕೆಲಸಗಳನ್ನು ಮಾಡಕ್ಕೆ ಅವರಿಗೆ ಅಧಿಕಾರ ಇದೆ. ಅದಾದ ನಂತರ ಅವರಿಗೆ ಅಲ್ಲಿ ಒಂದು ಸಿಂಗಲ್ ರೂಮ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸಿಂಗಲ್ ರೂಮ್ ನಲ್ಲಿ ಎಲ್ಲಾ ಬೇಸಿಕ್ ಅಮ್ಯುನಿಟೀಸ್ ಫೆಸಿಲಿಟೀಸ್ ಕೊಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದು ಆದೇಶ ಆಗಿದೆ. ಮೇ 27ರಂದು ಹೈಕೋರ್ಟ್ ಆದೇಶ ಪಾಲನೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದರೆ ದೇವಸ್ಥಾನದ ಆಡಳಿತಾಧಿಕಾರಿ ಪ್ರಕಾಶ್ ರಾವ್ ಹಾಗೂ ಜಿಲ್ಲಾಡಳಿತ ಮಾತ್ರ ಮೂಲ ಅರ್ಚಕ ವಿದ್ಯಾದಾಸ್ಗೆ ಸಹಕಾರ ನೀಡುತ್ತಿಲ್ವಂತೆ. ಅಷ್ಟೇ ಅಲ್ಲ, ವಿದ್ಯಾದಾಸ್ ಬಾಬಾರನ್ನ ಹೊರಹಾಕಲು ಹುನ್ನಾರ ನಡೆಸಿದ್ದಾರೆ ಅಂತ ಬಾಬಾ ಆರೋಪಿಸಿದ್ದಾರೆ. टेम्पल होगी वो होगा एमएलए प्रकाश राव बंदे एग्जीक्यूटिव ऑफिसर हुलगी अम्मा मंदे दौर्जन्य मारी ब्यारे पुजारी जते पूजा मारबेक नान अवकाश ಕೊಡ್ತಾ ಇಲ್ಲ. कोड़ा इला प्रकाश राव ये नान ಎಷ್ಟು ऑर्डर देखा ऐसा सुप्रीम कोर्ट का सुप्रीम कोर्ट ಏನಾಯ್ತು सुप्रीम कोर्ट अवहेलना मारी गलत शब्द का प्रयोग किया उन्होंने. ವಿವಾದದಿಂದ ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆ ಮಾಡಲು ಅರ್ಚಕರಿಲ್ಲ. ಅರ್ಚಕರ ಸಮಸ್ಯೆಗೆ ಪರಿಹಾರ ಹುಡುಕುವ ಬದಲು ಸರ್ಕಾರ ಹುಂಡಿ ಹಣದ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.